ಕಾಡಂತೆ ಅದು ಇಲ್ಲಿ ಅಲ್ಲಿ 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 ದೂರ ಬಿಲ್ಡಿಂಗ್ಸು. ಅಲ್ಲಿಂದ ನಡ್ಕೊಂಡು ಅಲ್ಲಿ ರೋಡ್ ಇದೆ ನೋಡಿ, ಆ ರೋಡ್ ಹತ್ರನೇ ನಾನು ಹಿಂಗೆ ನಡ್ಕೊಂಡು ಹಿಂಗೆ ಚೂರು ಆ ಬೆಟ್ಟಕ್ಕೆ ಹೋಗೋಣ ಅಷ್ಟು ಹೈಟಿಗೆ. ಈ ಜಾಗಕ್ಕೆ ಬಂದು ಈ ಥರ ಸಿಚುವೇಶನ್ ಬಂದರೆ ಕಷ್ಟ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫಿಗೆ. ಗೈಸ್ ಏನಂತಂದರೆ ಈಗಷ್ಟೇ ಅವ್ರು ನೋಡಿದೆ ಮತ್ತೊಂದು ಬೇಜಾರಾಗಿ ಹೋಗ್ಬಿಡ್ತು. ಏನಕ್ಕೆ ಬೇಜಾರಾಗಿ ಹೋಗ್ಬಿಡ್ತು ಅಂದರೆ ಎಷ್ಟಂತ ನೋಡಲಿ ನನಗೂ ಬೇಜಾರಾಗಿ ಹೋಗ್ಬಿಡುತ್ತಲ್ವಾ. ನಾಗರಾವ್ ಅನ್ಸುತ್ತೆ ಅದು. ಉದ್ದ ಇತ್ತು, ಬ್ಲಾಕ್ ಥರ ಒಂಥರ ವಿಷ ಸರ್ಪ ಥರ ಫೀಲ್ ಆಯಿತು ನನಗೆ. ಅದು ಏನೇ ಇರಲಿ, ಅದರಿಂದ ನಾನು ನೋಡಿ ಹೆಂಗಾಗ್ಬಿಟ್ಟಿದ್ದೆ ಅಂದರೆ ನನ್ನ ತಲೆಗೆ, ನಾನು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕತ್ಲೆಯಲ್ಲಿ ಒಂದು ಹಗ್ಗ ಬಂದರೂ ನನಗೆ ಯಾವ ಥರ ಫೀಲ್ ಕೊಡುತ್ತೆ. ತಡಿ ಯಾರನ್ನ ಕಳಿಸ್ಬಿಡೋಣ, ಹೋಗ್ಬಿಡ್ಲಿ. ವಿಟಾರ ಬ್ರೀಜಾ ಆ ಥರ ಫೀಲ್ ಆಗ್ತಾಯಿದೆ ನನಗೆ. ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಇತ್ತೀಚೆಗಂತೂ ಹಾವುಗಳ ಮೇಲೆ ಭಯ. 100% ಭಯನೇ. ಏನಂತಂದ್ರೆ ಗೈಸ್, ಇಲ್ಲಿ ನೋಡಿ, ಇಲ್ಲೊಂದು ಹೋಮ್ ಸ್ಟೇ ಇದೆ. ಹೋಮ್ ಸ್ಟೇ ಅಲ್ಲ, ರೆಸಾರ್ಟು. ಇದೊಂದು ರೆಸಾರ್ಟ್ ಇದೆ. ಈ ಕಡೆ ಎಲ್ಲ ಫಾರೆಸ್ಟು. ಈ ಕಡೆ ಒಂದು ಸ್ವಲ್ಪ ಹಿಂಗೆ ದಾಟ್ಕೊಂಡು ಹಿಂಗೆ ಮೇಲೆ ಬಂದರೆ ಈ ರೋಡ್ ಸಿಗುತ್ತೆ ನಿಮಗೆ. ಇವತ್ತೊಂದು ಒಳ್ಳೆ ಲೇಕ್ ಹತ್ರ ಕರ್ಕೊಂಡು ಹೋಗ್ತೀನಿ, ಆಯಿತಾ? ನೀರಿದೆ ಎಲ್ಲೋ ಗೊತ್ತಿಲ್ಲ. ನಾವು ಮುಂಚೆ ಒಂದು ಹೆಚ್ಚು ಕಮ್ಮಿ ಸುಸ್ಸಾಗೋಗ್ಬಿಡ್ತು ಅಲ್ಲಿ ನೋಡಿ. ಎಷ್ಟು ದಿಬ್ಬ ಹತ್ಕೊಂಡ್ಬಂದಿರೋದು, ನೆಕ್ಸ್ಟ್ ಲೆವೆಲ್ ದಿಬ್ಬ ಅಂದ್ಕೊಳ್ಳಿ. ಆ ಜಾಗ ಕರ್ಕೊಂಡು ಹೋಗ್ತೀನಿ ನಿಮಗೆ, ಲೇಕ್ ಹತ್ರ. ಹಂಗೆ ಸ್ವಲ್ಪ ಮಾತಾಡೋಕ್ಕಿದೆ ಗೈಸ್. ನನಗೆ ವೀಡಿಯೋ ಮಾಡ್ಬೇಕಾದ್ರೆ ಈ ಥರ ಮರಗಳೇನಾರು ಸಿಕ್ಬಿಟ್ರೆ ಕ್ಯಾಂಪಿಂಗ್ ವೀಡಿಯೋ ಮಾಡಿಬಿಡೋದು ಆರಾಮಾಗಿ. ಆ್ಯಕ್ಚುಲಿ ನನ್ನ ಮೈನ್ ಚಾನಲಿಗೆ ಒಂದು ಕ್ಯಾಂಪಿಂಗಿಂದು ಡಿಫ್ರೆಂಟಾಗಿ ವೀಡಿಯೋ ಮಾಡೋ ಪ್ಲ್ಯಾನ್ ಇದೆ. ಅದಕ್ಕೆ ಈ ಮರಗಳು ಯೂಸ್ ಆಗುತ್ತಾ ಅಂತ. ಬಿದ್ದೋಗಿರೋ ಮರ ಅಲ್ವಾ, ವಿ ಕ್ಯಾನ್ ಈಸಿಲಿ ಯೂಸ್ ಇಟ್. ಡಿಫಾರೆಸ್ಟೇಷನ್ ಮಾಡಿದ್ರೆ ತಪ್ಪು, ಮುರಿದೋಗಿರೋ ಮರನ ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲಲ್ಲ. ನಾವು ನೇಚರ್ ಲವರೇ ಅಲ್ವಾ, ಹಾಗಾಗಿ ನಾನು ಡಿಫಾರೆಸ್ಟೇಷನ್ ಮಾಡೋಕ್ಕೆ ನನಗೂ ಇಷ್ಟ ಆಗಲ್ಲ. ನೋಡಿ ಗೈಸ್, ಮರ ಮುರಿದೋಗಿದೆಯಲ್ಲ, ಇಲ್ಲಿ ನೋಡಿ ಈ ಥರ ಪೋಲ್ಸ್ಗಳಿದೆ, ಕಂಬ ಕೋಲು, ಇದು ಮತ್ತು ಇದು ಅದು ಸಖತ್ ಯೂಸ್ ಆಗುತ್ತೆ ನನಗೀಗ. ಬನ್ನಿ, ನಾನು ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಈ ಕಡೆ ಬಂದೆ, ಇಲ್ಲೇನಕ್ಕೆ ಓಡಾಡ್ತಿದ್ದೀನಿ ಅನ್ನೋದು ನಿಮಗೆ ಡೌಟ್ ಇರಬೇಕಲ್ಲ. ಏನು ಸುಮ್ಮನೆ ಓಡಾಡ್ತಿದ್ದೀನಿ ಎಲ್ಲ ಹುಚ್ಚು ಥರ ಅಂತ. ಆ ಥರ ಏನಿಲ್ಲ ಗೈಸ್. ಏನಂತಂದರೆ ಮೇನು, ನಾನು ಒಂದು ಕಂಟೆಂಟ್ ಮಾಡ್ತೀನಿ. ಆ ಕಂಟೆಂಟಿಗೋಸ್ಕರ ಆ ಕಂಟೆಂಟಿಗೋಸ್ಕರ ನಾನು ಒಂದು ಲೊಕೇಶನ್ ಹುಡುಕ್ತಾ ಇದ್ದೀನಿ, ಚೆನ್ನಾಗಿರೋ ಲೊಕೇಶನ್. ಆ ಲೊಕೇಶನಲ್ಲಿ ವೀಡಿಯೋ ಶೂಟ್ ಮಾಡೋದಕ್ಕೋಸ್ಕರ ನಾನು ಈ ಕಡೆ ಜಾಗಕ್ಕೆ ಬಂದಿದ್ದೀನಿ. ಈ ಬೆಟ್ಟದಲ್ಲಿ ಗೊತ್ತಾ, ಕರಡಿಗಳು ಸಿಕ್ಕಾಪಟ್ಟೆ ಇದೆ. ಕಾಡಂದಿ, ಮಿಕಾ ಅವೆಲ್ಲ ತುಂಬ ಇದೆ ಇಲ್ಲಿ. ಚೆನ್ನಾಗಿದೆಯಾ? ನವಿಲ್ ಗರಿ, ಧೈರ್ಯಂ ಸರ್ವಸ್ವ ಸಾಧನಂ. ನನ್ನ ಮುಂದೆ ಇದೊಂದು ರೂಟ್ ಇದೆ, ಇದೊಂದು ರೂಟ್ ಇದೆ. ಈ ಕಡೆ ರೂಟ್ ಇದೆ. ಈ ಕಡೆ ರೂಟಿಗೆ ಹೋದರೆ ಕೆಳಗೆ ಹೋಗ್ತೀವಿ, ಹಿಂಗೆ ಹೋದರೆ ಮೇಲೆ ಹೋಗ್ತೀವಿ, ಹಿಂಗೆ ಹೋದರೆ ಆ ಕಲ್ಲಿನ ಬೆಟ್ಟಕ್ಕೆ ಹೋಗ್ತೀವಿ ಅಂತ ನನ್ನ ಪರ್ಸ್ನಲ್ ಒಪಿನಿಯನು. ಆ್ಯಕ್ಚುಲಿ ಹಿಂಗೂ ಹೋಗ್ಬೋದಾ ಅಂತ. ಐ ಥಿಂಕ್ ಈ ಜಾಗದಲ್ಲಿ ಹೋಗಿ ನೋಡೋಣ. ಆ ಜಾಗಕ್ಕೆ ಹೋಗ್ಬೇಕು ನಾನು. ಆ್ಯಕ್ಚುಲಿ ಆ ಜಾಗಕ್ಕೆ ಹೋಗಬೇಕು, ಬಟ್ ಈ ಜಾಗದಿಂದ ಈ ರೋಡಿಂದ ಹೋಗಿ ಟ್ರೈ ಮಾಡೋಣ. ನನ್ನ ಮನಸ್ಸಲ್ಲಿ ನನಗೆ ಆ್ಯಕ್ಚುಲಿ ಅದು ನೋಡಿದ ತಕ್ಷಣ ಈಗ ಭಯ ಆಗ್ತಾಯಿದೆ. ಹಾವು ನೋಡಿದ ತಕ್ಷಣ ಫಸ್ಟಿಗೇನೆ ಬೆಳಗ್ಗೆನೆ ಎಷ್ಟು ದೂರ ಬಂದೆ ಗುರು, ಹುಡುಕ್ತಾ ಲೊಕೇಶನ್ನು, ಆ ದಾರಿ ಈ ಕಡೆಗೆ. ಫೈನಲಿ ಕಲ್ಲಿನ ಬೆಟ್ಟದ ಹತ್ರ ಈಗ ಬಂದಿದ್ದೀನಿ ನೋಡಿ. ಸಿಕ್ಕಾಬಿಟ್ಟೆ ನಡ್ಕೊಬಂದ ಅಂತ. ಹೆಚ್ಚು ಕಮ್ಮಿ ಒಂದು 3-4 ಕಿಲೋಮೀಟ್ರ್ ನಡೆದಿರ್ಬೇಕು ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸ್ಟೆಪ್ಸ್ ಇದೆ ನಂದು ಇದರಲ್ಲಿ, ಸ್ಟೆಪ್ಸ್ ಕೌಂಟ್ ಆಗ್ತಾ ಇರುತ್ತೆ. ತೋರಿಸ್ತೀನಿ ಆ ಸ್ಟೆಪ್ಸ್ ಎಷ್ಟು ಕೌಂಟ್ ಆಗಿದೆ ಅಂತ. ಪಾಪ ಎಲ್ಲ ಕಲ್ಲು ಬಂಡೆಗಳಲ್ಲ, ಕಲ್ಲು. ದಾರಿ ಇಲ್ವಲ್ಲ. ಟ್ರಕ್ಕಿಂಗ್ ಅನ್ನೋದು ಇದೆ ನೋಡಿ, ಇದೇ ಟ್ರಕ್ಕಿಂಗು. ಯಾವುದೂ ಅಲ್ಲ, ಇದನ್ನೇ ಟ್ರೆಕ್ಕಿಂಗ್ ಅಂತ ಕರೆಯೋದು. ಹುಲ್ಲು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಬೆಳೆದಿದೆ ಗೈಸ್. ವಾ ನೋಡಿ, ನಾನೀಗ ಬಂದಿದ್ದು ಎಲ್ಲಿದ್ದ ಗೊತ್ತಾ? ಬಟ್ಟೆ ಗಲೀಜಾಯಿತು ನಂದು ಇದೆಲ್ಲ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾಯಿದೆ ನೋಡಿ. ಯಮ್ಮ, ಎಷ್ಟು ದೂರ ನಡೆದಿದ್ದೀನಿ ಅಂದರೆ ಲಿಟ್ರಲಿ ಶಾಕ್ ಆಗ್ತಾಯಿದೆ ಈಗ ನನಗೆ. ತೋರಿಸ್ತೀನಿ ಬನ್ನಿ ಎಷ್ಟು ದೂರ ನಡೆದಿದ್ದೀನಿ ಅನ್ನೋದು ನಾನು. ಓ ಮೈ ಗಾಡ್, ಇಲ್ಲಿ ನೋಡಿ, ಅಲ್ಲಿ ಕಾಣ್ತಾಯಿದೆ ನೋಡಿ, ಅಲ್ಲಿ ದೂರ ಬಿಲ್ಡಿಂಗ್ಸು.
ಅಲ್ಲಿಂದ ನಡ್ಕೊಂಡು ಅಲ್ಲಿ ರೋಡ್ ಇದೆ ನೋಡಿ, ಆ ರೋಡ್ ಹತ್ರನೇ ನಾನು ಹಿಂಗೆ ನಡ್ಕೊಂಡು ಹಿಂಗೆ ನಡ್ಕೊಂಡು ಈ ಫಾರೆಸ್ಟ್ ಒಳಗೆ ತಿಕ್ ಫಾರೆಸ್ಟ್ ಒಳಗೆ ಬಂದು ಇಲ್ಲಿಗೆ ಬಂದು ಇಲ್ಲಿ ನಿಂತಿದ್ದೀನಿ ನಿಮ್ಮ ಮುಂದೆ. ಆ್ಯಕ್ಚುಲಿ ಸ್ಪಾಟ್ ಚೆನ್ನಾಗಿದೆ. ನಾನೇನೋ ಅಂದ್ಕೊಂಡಿದ್ದೆ ಈ ಜಾಗ, ಯಾವತ್ತೂ ನಾನು ಬಂದಿರಲಿಲ್ಲ ಈ ಜಾಗಕ್ಕೆ. ಬಟ್ ಈ ಜಾಗ ಆ್ಯಕ್ಚುಲಿ ಸೂಪರ್ ಆಗಿದೆ. ಬಂಡೆ ಮೇಲೆ ನಾನು ಕ್ಯಾಂಪಿಂಗ್ ರಿಲೇಟೆಡ್ ಆ್ಯಕ್ಚುಲಿ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಐ ಥಿಂಕ್. ಒಬ್ಬೊಬ್ಬನೇ ಮಾಡಬಾರ್ದು, ಆದರೆ ಜೊತೆಲಿ ಯಾರು ಇರಬೇಕು. ಒಬ್ಬೊಬ್ಬನೇ ಮಾಡೋದಕ್ಕೂ ನನಗೇನು ತೊಂದರೆ ಇಲ್ಲ. ಬಟ್ ಇತ್ತೀಚೆಗೆ ನಾನು ಸ್ವಲ್ಪ ಮೈಂಡೆಲ್ಲ ಸ್ಟ್ರೆಸ್ ಆಗಿಬಿಟ್ಟಿದೆ ಗೈಸ್. ಒಬ್ಬೊಬ್ಬನೇ ಮಾಡೋಕ್ಕಾಗಲ್ಲ. ಮುಂಚೆ ಎಲ್ಲ ಮಾಡ್ತಿದ್ದೆ ಒಬ್ಬೊಬ್ಬನೇ, ಈಗ ಆಗಲ್ಲ. ಮೆಂಟಲಿ ಸ್ವಲ್ಪ ಏನು ತುಂಬಾ ವೀಕ್ ಆಗಿ ಹೋಗ್ಬಿಟ್ಟಿದ್ದೀನಿ. ಹೊರಗೆ ಬರ್ಬೇಕು ಕೆಲವೊಂದು ವಿಚಾರದಿಂದ. ಬಂಡೆನ ಹಿಂಗೆ ದಾಟ್ಕೊಂಡು ಸೀರಿಯಸ್ಲಿ ನಾನು ಒಬ್ಬನೇ ಇರೋದು ಗೈಸ್, ನಂಬಿ ಬಿಡಿ. ನಾನು ಒಬ್ಬನೇ ಇರೋದು ಈ ಜಾಗದಲ್ಲಿ, ಯಾರೂ ಇಲ್ಲ. ಒಬ್ಬನೇ ನೋಡೋಣ ಅಂತ ಬಂದಿರೋ ಸ್ಪಾಟ್ನ. ವಾವ್, ಬೆಟ್ಟ ಗುಡ್ಡ. ಇವೆಲ್ಲ ಗದ್ದೆಗಳು. ಇಲ್ಲಿ ಯಾರ್ದೋ ಗದ್ದೆ ಇದೆ ನೋಡಿ, ಆ ಜಾಗ, ಆ ಸ್ಪಾಟ್ ಫುಲ್ಲು ಯಾರ್ದು ಗದ್ದೆ. ಅಲ್ಲಿ ದೂರದಲ್ಲಿ ಊರಿದೆ, ಅಲ್ಲೂ ದೂರದಲ್ಲಿ ಊರಿದೆ. ಮತ್ತು ಈ ಸೈಡು ಊರೆಲ್ಲ ಏನೂ ಇಲ್ಲ, ಬೆಟ್ಟಗಳು ಬಿಟ್ಟರೆ ಏನೂ ಕಾಣ್ತಾ ಇಲ್ಲ ಈ ಜಾಗದಲ್ಲಿ. ಆ ಕಡೆ ಎಲ್ಲ ಜಾಗ. ಗೈಸ್ ಇನ್ನೊಂದು ಹೇಳಬೇಕು, ಡೈಲಿ ವ್ಲಾಗಿಂಗ್ ಅಂದ್ರೇನು? ನನ್ನ ಪರ್ಸ್ನಲ್ ಒಪಿನಿಯನ್ ಡೈಲಿ ವ್ಲಾಗಿಂಗ್ ಅಂದರೆ ನಮ್ಮ ಲೈಫಲ್ಲಿ ಏನೇನು ನಡೀತಾ ಇದೆ, ನಾವು ಡೈಲಿ ಲೈಫಲ್ಲಿ ಏನೇನು ಮಾಡ್ತಿದ್ದೀವಿ ಅದನ್ನು ಜನಗಳಿಗೆ ರಿಯಾಲಿಟಿ ಫ್ಯಾಕ್ಟ್ ಏನಿದೆ ಅದನ್ನು ತೋರಿಸ್ಕೊಡ್ದೆ. ನನ್ನ ಚಪ್ಪಲಿ ಬೇರೆ ಸರಿ ಇಲ್ಲ, ಅರ್ಧೋಗ್ಬಿಟ್ರೆ ತುಂಬ ತಾಪತ್ರೆ ಆಗೋಗ್ಬಿಡುತ್ತೆ. ಹಾಂ, ಅದೇ ತಾನೇ. ಇಲ್ಲಿ ನೋಡಿ, ಕ್ಯಾಂಪ್ ಮಾಡೋಕ್ಕೆ ಇಲ್ಲಿ ಪರ್ಫೆಕ್ಟ್ ಜಾಗ. ಓಹ್ ಶಿಟ್, ಪರ್ಫೆಕ್ಟ್ ಜಾಗ ಇದು. ಫ್ಲ್ಯಾಟೆಡ್ ಪ್ಲೇಸ್ ಇದೆ ನೋಡಿ ಇಲ್ಲಿ ಅಲ್ಲ. ಮತ್ತು ಆಮೇಲೆ ಒಂಚೂರು ಆ ಬೆಟ್ಟಕ್ಕೆ ಹೋಗೋಣ, ಆ ಸ್ಟ್ರೈಟಿಗೆ. ಅಲ್ಲೂ ಏನಿದೆ ಅಂತ ಒಂಚೂರು ಚೆಕ್ ಮಾಡೋಣ. ಪರ್ಫೆಕ್ಟ್ ಜಾಗ ಇದು ಆ್ಯಕ್ಚುಲಿ ಕ್ಯಾಂಪ್ ಮಾಡೋಕ್ಕೆ. ರೂಟ್ ನೆನ್ಪಿಟ್ಕೋಬೇಕಷ್ಟೇ, ಬರ್ಬೇಕು ವಾಪಸ್ ಹೋಗ್ತಾ. ಮತ್ತು ಫ್ರೆಂಡನ್ನು ಕರ್ಕೊಬರ್ಬೇಕಾರೆ, ಇಲ್ಲ ಒಬ್ಬನೇ ಮತ್ತೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಗೊತ್ತಾಗಬೇಕಲ್ಲ. ನನ್ನ ಸ್ಟೈಟ್ ಬೆಳೆದಿದೆ ಹುಲ್ಗಳೆಲ್ಲ, ಕೆಲವೊಂದು ಕಡೆ ಹೋಯ್ತು. ಫಕ್ಡ ಬ್ರೋ, ಚಪ್ಪಲಿ ಹೋಯ್ತು. ಈ ಜಾಗ ಬಂದು ಈ ಥರ ಸಿಚುವೇಶನ್ ಬಂದರೆ ಕಷ್ಟ. ಚಪ್ಪಲಿ ಕಟ್ಟೈತೆ, ಈಗ ತುದೀಲಿದೆ ಇನ್ನು ಚಪ್ಪಲಿ. ಇದು ಇಟ್ಸ್ ಓಕೆ. ಆ್ಯಕ್ಚುಲಿ ಅವತ್ತು ಹೊಲಿಸಿದ್ನಲ್ಲ, ಇದನ್ನು ಹೊಲಿಸ್ಬಿಡ್ಬೇಕಾಯ್ತು ಕರೆಕ್ಟಾಗೋದು. ತಪ್ಪು ಮಾಡಿದೆ. ನಾನೀಗ ಸ್ವಲ್ಪ ಫಾಸ್ಟ್ ನಡೆಯೋದನ್ನ ಕಡಿಮೆ ಮಾಡಿಬಿಟ್ಟೆ ಗೈಸ್. ಚಪ್ಪಲಿಗೆ ಫುಲ್ ಕಟ್ಟಾದ್ಮೇಲೆ ಇನ್ನೊಂದು ಚೂರು ತುದೀಲಿದೆ ಅದು, ಹಂಗಾಗಿ ಈ ಕಡೆ ದೇವ್ರೆ, ಮನೆಗೆ ಹೋಗೋ ಗಂಟನಾರು ಇರಲಿ ಈ ಸ್ಲಿಪ್ಪರು. ಕಾಪಾಡಪ್ಪ ದೇವ್ರೆ ಚಪ್ಪಲಿನ. ಉಯ್, ಪ್ರಾಬಬ್ಲಿ ನೀರಿರೋ ಅಂಥ ಬೆಟ್ಟದ ಹತ್ರ ಬಂದಿದ್ದೀನಿ ಅಂತ ಅಂದ್ಕೊಂಡು ಬರ್ತಾ ಇದ್ದೀನಿ. ಇದೇನೋ ಆ ಬೆಟ್ಟ ಗೊತ್ತಿಲ್ಲ ಗೈಸ್. ಬೆಟ್ಟದ ಹತ್ರ ಹತ್ತುತ್ತಾ ಇದ್ದೀನಿ. ಎಷ್ಟು ದೂರ ಬಂದಿದ್ದೀನಿ ಅಂದರೆ ಯಪ್ಪ, ನೆನೆಸ್ಕೊಂಡ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ. ಆಲ್ರೆಡಿ ಅದೇ ಬೆಟ್ಟ ನಾನು ಅವಾಗಲೇ ಬಂದಿದ್ದು. ಹಂಗಾಸೆ ಈಗ ದಾಟ್ಕೊಂಡು ಈಗ ಇಲ್ಲಿಗೆ ಬಂದಿದ್ದೀನಿ. ಓ, ಅದೇ ಬೆಟ್ಟಕ್ಕೆ ಬಂದೆ, ಬಟ್ ಎಕ್ಸಾಕ್ಟಾಗಿ ಆ ಸ್ಪಾಟಿಗೆ ಬಂದಿಲ್ಲ ನಾನು. ಅಲ್ಲಿದೆ ಗೈಸ್ ಅದಿನ್ನೂ ನೀರು. ಆ ಸ್ಪಾಟಿಗೆ ಹೋಗ್ಬೇಕಾ ನಾನೀಗ ಮತ್ತೆ? ಲೆಟ್ಸ್ ಗೋ. ನೀರ ಹತ್ರ ಹೋದ್ಮೇಲೆ ಸಿಗೋಣ. ನೋಡಿದ್ರ ಒಂದು ಕಂಟೆಂಟ್ ಮಾಡಬೇಕಂದ್ರೆ ಎಷ್ಟು ರಿಸ್ಕ್ ತೊಳ್ತೀನಿ ಅಂತ. ನನ್ನ ಚಪ್ಪಲಿ ತುಂಬ ಡೇಂಜರಸ್ ಸಿಚುವೇಶನಲ್ಲಿದೆ, ಕ್ರಿಟಿಕಲ್ ಸಿಚುವೇಶನಲ್ಲಿ. ಇನ್ನೇನು ಕಿತ್ತೋಗೋ ಸ್ಟೇಜಲ್ಲಿದೆ ಚಪ್ಪಲಿ. ನನ್ನ ಎಕೋನೇ ನನಗೆ ಹೆಂಗೆ ಹೊಡಿತಿದೆ ನೋಡಿ. ಕ್ರೇಜಿ ಅಲ್ಲ, ನನ್ನ ಎಕೋ ನನಗೆ ಕೇಳಿಸ್ತಿದೆ.
ಯಾವುದೋ ಪ್ರಾಣಿ ಬರಲ್ಲ ತಾರೆ. ಆ ಕಡೆ ಹೋಗ್ಬೇಕು ನಾನೀಗ. ಇಲ್ಲಿಂದ ಇಳ್ಕೊಂಡು ಅಲ್ಲಿ ಕೆಳಗೆ ಹೋಗಿ ಆ ಬೆಟ್ಟದ ಹತ್ರ ಹೋದರೆ ನನಗೆ ನೀರಿರೋ ಸ್ಪಾಟ್ ಕಾಣುತ್ತೆ. ಕಮಾನ್ ಬಾಯ್ಸ್. ಏನಕ್ಕಂದರೆ ಈ ಜಾಗ ನನಗೆ ಇನ್ನೂ ಬೆಸ್ಟು. ಏನಕ್ಕೆ ಗೊತ್ತಾ, ನನಗೆ ಕ್ಯಾಂಪ್ ಮಾಡಿದಾಗ ನೈಟ್ ಏನಾರ ಇದ್ಬೇಕಾಗುತ್ತೆ ನೋಡಿ, ನೀರು ಬೇಕು ಅಂದರೂ ಇಳ್ದು ಬಂದು ಅಲ್ಲಿ ತೊಗೋಬೋದು. ಅದೊಂದು ರೀಸನಿಗೋಸ್ಕರ ಈ ಸ್ಪಾಟ್ ಸಕ್ಕದಾಗಿದೆ ಅಂತ ಹೇಳ್ತಿರೋದು. ಕ್ಯಾಂಪಿಂಗ್ ವೀಡಿಯೋಗೋಸ್ಕರ ಆ್ಯಕ್ಚುಲಿ ಓಕೆ, ಚೆನ್ನಾಗಿದೆ. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಬ್ರೋ. ಹೋಗೋಣ. ಹೋಯ್ತಾರನ ಈಗ ಆ ಕಡೆಗೆ. ಬರೀ ಕಾಲೆಲ್ಲ ಹೋಗ್ತಾಯಿದ್ದೀನಿ ಈಗ. ಚಪ್ಪಲಿ ನಾನು ಇರೋ ಜಾಗಕ್ಕೆ ಹೋಗ್ಬೇಕಂದ್ರೆ ಬಂಡೆ ಇದೆ ಅಂತೇಳಿ ಈ ಕಡೆ ಬರ್ತೀನಿ. ಯಪ್ಪ ಬಿದ್ದರೆ ಸ್ಲೈಡರ್ಸ್ ಅಂತೂ ಹಾಕೋ ಬರಬಾರ್ದು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಬರ್ಬೇಕಾದ್ರೆ ಸ್ಲಿಪ್ಪರ್ ಅಂತೂ ಹಾಕೋ ಬರಬಾರ್ದು. ಶೂಸೇ ಮೇಯ್ನು. ಶೂಸನ್ನೇ ಹಾಕೋ ಬರ್ಬೇಕು ನಾನು ಕ್ಯಾಂಪ್ ಮಾಡೋ ಟೈಮಲ್ಲಿ. ಇಲ್ಲ ಅಷ್ಟು ದೂರ ಇದೆ. ಸಮ್ಟೈಮ್ಸ್ ಫೀಲ್ಸ್ ಲೈಕ್ ಮರೀಚಿಕೆ. ಮರೀಚಿಕೆ ಅಂದರೆ ಗೊತ್ತಲ್ಲ ನಿಮಗೆ, ಆ ಥರ ಫೀಲ್ ಆಗ್ತದೆ. ಮನೆ ತನಕ ಹೋಗೋ ತನಕ ಚಪ್ಪಲಿ ನೆಟ್ಟಿಗಿದ್ರೆ ಸಾಕಪ್ಪ. ಗೆರಿ ಲೈಫ್ ಡಿಗ್ಗಿಂಗ್. ಗಾಯ್ಸ್, ಕೊನೆಗೂ ಲೊಕೇಶನ್ ಹತ್ರ ಬಂದು ಆರಾಮಾಗಿ ಕೂತಿದ್ದೀನಿ. ಲೊಕೇಶನ್ ನೋಡಿ, ಇದೇ ಕೆರೆ. ಆ್ಯಕ್ಚುಲಿ ಇದು ಮಳೆ ಇಲ್ದಿರೋ ಕಾರಣ ಸ್ವಲ್ಪ ಅಷ್ಟು ಮಜಾ ಅನ್ನಿಸ್ತಿಲ್ಲ. ಮಳೆ ಬಂದಾಗ ಇಲ್ಲೆಲ್ಲ ಗ್ರೀನರಿ ಆಗುತ್ತಲ್ಲ, ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿರುತ್ತೆ. ನಮ್ಮ ಕಣ್ಣಿಂದ ನೋಡೋಕ್ಕೂ ನಾವು ವೀಡಿಯೋಯಿಂದ ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ಕ್ರೇಜಿಯಾಗಿದೆ ಜಾಗ, ಬ್ಯೂಟಿಫುಲ್ ಆಗಿದೆ ಅಲ್ಲ ಜಾಗ ಎಲ್ಲ. ಇಲ್ಲಿ ಮಳೆ ಬಂದರೆ ಈ ಜಾಗ ಇದೆಯಲ್ಲ ಕಂಪ್ಲೀಟ್ಲಿ ಇಲ್ಲಿ ತನಕ ಬರುತ್ತೆ ನೀರು. ಇಲ್ಲೂ ಡಂಪ್ ಆಗಿದೆ ನೋಡಿ. ಈಗ ಕಡಿಮೆ ಆಗಿರೋದು. ಆ್ಯಕ್ಚುಲಿ ಮುಂಚೆ ಸಕ್ಕದಾಗಿತ್ತು ಜಾಗ ನೋಡೋಕ್ಕೆ, ಈಗ ಕಡಿಮೆ ಆಗಿದೆ ನೀರೆಲ್ಲ. ಸರ್ ನೋಡಿ, ಪ್ರಾಣಿ ಹೋಗ್ತಾನೆ ನೋಡಿ, ಆ ಕಡೆ ಹೋಯ್ತು. ಅದು ಕಾಣ್ತಿದ್ಯಾ? ಕಾಣ್ತಿದೆ ಗೈಸ್. ಇಲ್ಲಿ ಹಂದಿ ಕಾಡಂದಿ ಅದು. ಇಲ್ಲಿ 3x ಝೂಮ್ ಹಾಕಾಯ್ತು ನೋಡಿ. ಓಡ್ತಾ ಡೈರೆಕ್ಟ್ ನಮಗೆ ಗುದ್ಬಿಡುತ್ತೆ ಅದು. ಹಂಗಾಗಿ ನಾವು ಹಂಗೆ ಹೋಗ್ಬಾರ್ದು, ಅದು ಫೇಸ್ ಟು ಫೇಸು. ನನಗೆ ಎದ್ದು ವ್ಲಾಗೆಲ್ಲ ಮುಗಿಸಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ ಅದು ಇಲ್ಲಿಂದ ಎದ್ದು ಪಚ ಅಂತ ನೀರಿಂದ ನೆಕ್ಕೊಂಡು ಆ ಕಡೆ ಹೋಗ್ತಾಯಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.